ಇವತ್ತು ಕೋಲಾರಕ್ಕೆ ಬಂದಿದ್ದೀರಿ ಎಎಂಐಎಂ ಪಾರ್ಟಿಯಿಂದ ಏನು ಉದ್ದೇಶ ಇಟ್ಕೊಂಡು ಇವತ್ತು ಕೋಲಾರ ಜಿಲ್ಲೆಯ ಕಾರ್ಯಕರ್ತರ ಸಭೆ ಮತ್ತು ಸಾರ್ವಜನಿಕವಾಗಿ ನಾವು ಕೆಲವೊಂದು ನಮ್ಮ ಪಕ್ಷದ ಧ್ಯೇಯ ಉದ್ದೇಶಗಳನ್ನ ಮಾತಾಡುವ ಹಿನ್ನೆಲೆ ಇವತ್ತು ನಮ್ಮ ಪಕ್ಷದ ಸಭೆ ಕರೆಯಲಾಗಿದೆ. ಈಗಾಗಲೇ ತಾವು ನಮ್ಮ ಪಕ್ಷದ ಭಾಷಣಗಳಲ್ಲಿ ನಮ್ಮ ಹಿರಿಯರು ನಾಯಕರು ಮಾತಾಡಿದ್ದನ್ನ ನಾವು ಕೇಳಿದಿರಿ. ನಮ್ಮ ಪಕ್ಷದ ಒಂದೇ ಒಂದಿದೆ, ಇವತ್ತಿನ ದಿವಸ ಇಡೀ ಭಾರತದಲ್ಲಿ ನಡೆಯುವಂತಹದ್ದು ಏನು ಅಂತಂದ್ರೆ ಸಂವಿಧಾನವನ್ನ ತಿರುಚು ಮುರುಚುವಾಗಿ ತಮಗೆ ಯಾವ ರೀತಿ ಬೇಕು ಅದನ್ನ ಅಮೆಂಡ್ಮೆಂಟ್ ಮಾಡಿ ತಿದ್ದುತ್ತಾ ಇದ್ದಾರೆ. ಅದು ನಮ್ಮ ಭಾರತ ದೇಶಕ್ಕೆ ಮುಂಬರುವ ದಿವಸಗಳಲ್ಲಿ ಅದು ನಮ್ಮ ದೇಶಕ್ಕೆ ಹಾನಿಕಾರ ಇದೆ. ಅದಾಗಬಾರದು ಅಂದ್ರೆ ನಾವು ಕೆಳಮಟ್ಟದಿಂದ ರಾಜಕಾರಣವನ್ನ ಚುಕ್ಕಾಣಿ ಹಿಡಿಯಬೇಕು. ಒಂದು ಟಿಎಂಸಿ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಅಥವಾ ನಗರ ಪಾಲಿಕೆ ಇರ್ಬೋದು, ಅದು MLA ಇರ್ಬೋದು, ಅದು MP ಇರ್ಬೋದು, ಎಲ್ಲ ಚುನಾವಣೆಗಳಲ್ಲಿ ನಾವು ಎದುರಿಸುವಂತ ವಿಚಾರ ಇಟ್ಕೊಂಡು ನಾವು ಇವತ್ತು ಕೋಲಾರಕ್ಕೆ ಬಂದಿದ್ದೀವಿ. ಈಗ ಡಿಸೆಂಬರ್ದಲ್ಲಿ ಆಗ್ಲಿ ಅಥವಾ ಜನವರಿದಲ್ಲಿ ಎಲೆಕ್ಷನ್ ಆಗಬಹುದು. ಇನ್ನು ಮುಂಬರುವ 28ನೇ ವರ್ಷ 2028ರಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ತಯಾರಿ ಮಾಡ್ತಾ ಇದೀವಿ. ಅದು ತಯಾರಿ ಇದು ಮೊದಲೇ ಹಂತ ಅಂತ ತಿಳ್ಕೊಳ್ಳಿ ನಾವು ಇವತ್ತು ಬಂದಿರೋದು ಉದ್ದೇಶ. ಎಲೆಕ್ಷನ್ ಅಂದ್ರೆ ಎಲೆಕ್ಷನ್ ನೀವು ನಿರ್ಧಾರ ಎಲೆಕ್ಷನ್ ಮಾಡ್ತಾರೆ. ಕಾಂಗ್ರೆಸ್ ಸ್ಕೀಮ್ ಮೇಲೆ, ನಾನು ಬಿಜೆಪಿ ಹಿಂದುತ್ವ ಮೇಲೆ, ನೀವು ಏನ್ ನಿರ್ಧಾರ ಮೇಲೆ ಎಲೆಕ್ಷನ್ ಮಾಡ್ತೀವಿ? ನಿಮ್ಮ ಭಾಷೆಗೆ ನಾನು ಸ್ವಲ್ಪ ವ್ಯಥೆಯನ್ನು ವ್ಯಕ್ತ ಮಾಡ್ತೇನೆ. ಎಲೆಕ್ಷನ್ ಅಂದ್ರೆ ಕಲೆಕ್ಷನ್ ಅಂತ ಹೇಳಿದ್ರಲ್ಲ, ಆ ಕಲೆಕ್ಷನ್ ಅಲ್ಲ ಅನ್ನುವಂತ ಹೇಳಿಕೆ ನಾವು ಯುವಕರಲ್ಲಿ ಇವತ್ತು ಬಂದಿದ್ದೇವೆ. ಅದು ಕಲೆಕ್ಷನ್ ಅಲ್ಲ. ನಮಗೂ ಕೊಟ್ಟಿರುವಂತ ನೀವು ಬಿಕ್ಕಿ ಇದೇನಲ್ಲ 2000ಕ್ಕೆ ಒಂದು ಓಟು ನಿಮ್ ಇದನ್ನ ಕೊಟ್ಟ ನೋಡಿಸ್ತೇವೆ. ನಮಗೆ ಉದ್ಯೋಗ ಕೊಡಿ, ನಮಗೆ ಶಿಕ್ಷಣ ಕೊಡಿ, ನಮಗೆ ಆರೋಗ್ಯ ಕೊಡಿ. ಈ ಭಾಗ್ಯಗಳು ಇಂದ ಜನರ ಭಾಗ್ಯ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಧಿಕಾರ ಹಿಡ್ಕೊಂಡು ಸಾಲ ಮಾಡ್ಕೊಂಡು ಮನೆ ನಡೆಸೋದು ಬಹಳ ಸರಳವಾಗಿದೆ. ದುಡಿಮೆಯಿಂದ ಅವರಿಂದ ತಗೊಂಡು ಈ ದೇಶವನ್ನು ನಡೆಸಿ ತೋರಿಸಲಿಕ್ಕೆ ಆಗುವುದಿಲ್ಲ ಅನ್ನುವಂತ ವಿಚಾರ ಇಟ್ಟುಕೊಂಡೇ ನಮ್ಮದೇ ಒಂದು ಪರ್ಯಾಯ ಮಾರ್ಗ ನಮ್ಮ ಪಕ್ಷ ಇದೆ. ನಮ್ಮ ಪಕ್ಷ ಸಂವಿಧಾನದ ಅಡಿಯಲ್ಲಿ ಇದೆ. ನಾವು ಪಕ್ಷದ ಸಂವಿಧಾನ ಅಡಿಯಲ್ಲಿ ನಾವು ಹೋರಾಟ ಮಾಡಿಕೊಂಡು ಪಕ್ಷದ ಸಂಘಟನೆ ಮಾಡಿ ನಾವು ಎಲೆಕ್ಷನ್ ಗೆಲ್ತೀವಿ ಅನ್ನುವಂತ ಉದ್ದೇಶದಿಂದ ಇವತ್ತು ಬಂದಿದ್ದೀವಿ. ನೋಡಿ, ಕೋಲಾರ ಡೆವಲಪ್ಮೆಂಟ್ ಏನಿದೆಯಲ್ಲ, ಇಲ್ಲೇ ಸಮಸ್ಯೆಗಳು ಸಾಕಷ್ಟಿದೆ. ಇದೇ ಒಂದು ಕೋಲಾರಕ್ಕಂತೆ ಅಲ್ಲ, ಇಡೀ ಒಂದು ಸಣ್ಣ ಹಳ್ಳಿಗಳಲ್ಲಿ ಹೋದರೂ ಬಹಳಷ್ಟು ಸಮಸ್ಯೆಗಳು ಇವೆ. ಸಮಸ್ಯೆಗಳು ಇದೇ ಒಂದೇ ಒಂದು ದಿವಸದಲ್ಲಿ ಅಥವಾ ಒಂದೇ ವಾರದಲ್ಲಿ, ಒಂದೇ ತಿಂಗಳಲ್ಲಿ, ಒಂದೇ ವರ್ಷದಲ್ಲಿ ಬಗೆಹರುವಂತಹದ್ದು ಅಲ್ಲ. ಅದು ಯಾವಾಗಿನವರೆಗೂ ನಮಗೆ ಅಧಿಕಾರ ಕೈಯಲ್ಲಿ ಸಿಗುವುದಿಲ್ಲ ಅಲ್ಲಿವರೆಗೂ ನಾವು ಯಾವುದೇ ರೀತಿ ಡೆವಲಪ್ಮೆಂಟ್ ಆಶ್ವಾಸನೆ ನಾವು ಕೊಟ್ರೆ, ಇವತ್ತು ನೀವಂತೀರ ಆಶ್ವಾಸನೆ ಕೊಟ್ಟಿದ್ರಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ನಿಮ್ ಕಡೆಯಿಂದ ಆಗ್ಲಿಲ್ಲ, ಅಧಿಕಾರ ಕೊಟ್ಟು ನೋಡಿ ಡೆವಲಪ್ಮೆಂಟ್ ಮಾಡಿ ತೋರಿಸುವಂತ ಕೆಲಸ ನಮ್ಮ ಅಧಿಕಾರ ಮೊದಲು ಬೇಕು. ಅಧಿಕಾರ ಇಲ್ಲದೆ ಯಾವ್ದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಡೆವಲಪ್ಮೆಂಟ್ ಏನು ಅಂತಂದ್ರೆ ನಾವು ಬೇರೆ ಒಂದು ಇತ್ತು 2002ರಲ್ಲಿ ಮೋದಿ ಕಾ ಗುಜರಾತ್ ಮಾಡೆಲ್. ಆ ಗುಜರಾತ್ ಮಾಡೆಲ್ ಯಾರು ನೋಡ್ಲಿಕ್ಕೆ ಹೋಗಿಲ್ಲ. ಅವ್ರು ಹೇಳಿದ ಮಾತಿಗೆ ಒಪ್ಕೊಂಡ್ಬಿಟ್ರು. ನಾವು ಹೇಳೋ ಮಾತಿಗೆ ನೀವು ಒಪ್ಕೊಳ್ಳಿದ್ದಲ್ಲ, ನಮ್ಮ ಆರಿಸಿ ಕಳಿಸಿ ನಾವ್ ಏನ್ ಮಾಡ್ತೀವಿ ಅನ್ನೋದನ್ನ ನಾವು ಪ್ರತ್ಯಕ್ಷವಾಗಿ ತೋರಿಸ್ತೀವಿ. ಆಮೇಲೆ ನಾವು ಡೆವಲಪ್ಮೆಂಟ್ ಅನ್ನ ನೀವೇ ಪ್ರಸಾರ ಮಾಡಿ. ಅಧಿಕಾರ ಇಲ್ಲದಿದ್ರು ಇವತ್ತು ಬಂದಿರೋದು, ಇವತ್ತು ನಿಮ್ಮನ್ನ ಇಲ್ಲಿ ಕರೆಸಿ ಮಾತಾಡ್ತಿರೋದು ಆ ಸ್ಪಂದನೆಯ ಮೊದಲನೇ ಮಹಡಿ. ನಾವಿವತ್ತು ಬಂದಿರೋದು, ನಾವು ಇವತ್ತು ಹೇಳ್ತಾ ಇರೋದು ಇದು ಸ್ಪಂದನೆಯ ಒಂದು ದಾರಿ. ಯಾಕೆಂತಂದ್ರೆ ನಿಮ್ಮ ಅಧ್ಯಕ್ಷರು ಈಗಾಗಲೇ ಬಹಳಷ್ಟು ವಾರ್ಡ್ಗಳಲ್ಲಿ ಏನೇನಿದೆ ಅನ್ನೋದನ್ನ ಎಲ್ಲಾನು ನೋಟ್ ಮಾಡಿದ್ದಾರೆ. ಮುಂಬರುವ ದಿವಸಗಳಲ್ಲಿ ಮೆನುಫಾಸ್ಟ್ ನಾವು ಇಟ್ಕೊಂಡೇ ಈ ಕೋಲಾರ ಎಲೆಕ್ಷನ್ ಆಡ್ತೀವಿ. ನಾವು ಯಾವ್ದು ಟವರ್ ಹೆಸರು ಹೇಳ್ಕೊಂಡು ನಾವು ಓಟ್ ಕೇಳೋದಿಲ್ಲ, ನೆನಪಿಟ್ಕೊಳ್ಳಿ. ನಾವು ಟವರ್ ಹೇಳ್ಕೊಂಡು ಓಟ್ ಕೇಳೋದಿಲ್ಲ, ನಾವು ಜಾತಿ ಹೇಳ್ಕೊಂಡು ಓಟ್ ಕೇಳೋದಿಲ್ಲ. ಅಭಿವೃದ್ಧಿ, ಯುವಕರ ಮುಂಬರುವ ಭವಿಷ್ಯ ಏನು ಅನ್ನೋದನ್ನ ಹೇಳಿ ನಾವು ಓಟ್ ಕೇಳ್ತೀವಿ. ನಮ್ಮ ಅಜೆಂಡಾ ಭವಿಷ್ಯರಿಗೆ, ಇದು ನಮ್ಮ ನಾಡಿನ, ನಮ್ಮ ದೇಶದ ಮುಂಬರುವ ಇದು ಸಂಪತ್ತು. ಯುವಕರು ಇವತ್ತು ಹಾಳಾಗ್ತಾ ಇದ್ದಾರೆ, ಅವರನ್ನು ಉಳಿಸಬೇಕು ಅನ್ನುವಂಥದ್ದೇ ನಮ್ಮದು ದೇಹ ಧೋರಣೆ.